ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಎಸ್ ಲಾಜಿಕ್ ಚಾನಲ್. ಇದು ಬಂದು ಕರ್ನಾಟಕ ಡಿಪ್ಲೊಮಾ 2028 ಪ್ರಿಪೇರ್ ಆಗ್ತಾರಂಥ ಸ್ಟೂಡೆಂಟ್ಸ್ಗೋಸ್ಕರ ಈ ಸೆಷನ್ ಮಾಡ್ತಾ ಇದ್ದೀನಿ. ಈ ಸೆಷನಲ್ಲಿ ಬಂದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗೋಸ್ಕರ ಮಾಡ್ತಾ ಇದ್ದೀನಿ. ಈ ಸೆಷನಲ್ಲಿ 2016ನೇ ಸಾಲಿನ ಕ್ವಶನ್ ಪೇಪರ್ಸಲ್ಲಿ ಏನೇನು ಕ್ವಶನ್ ಕೊಟ್ಟಿದ್ದಾರೆ ಅದನ್ನು ಸಾಲ್ವ್ ಹೋಗ್ತಾ ಇದ್ದೀನಿ. ಸೊ ಲಾಸ್ಟ್ ಸೆಷನಲ್ಲಿ 50 ಕ್ವಶನ್ನ ಸಾಲ್ವ್ ಮಾಡಿದ್ದೀನಿ. ಈ ಸೆಷನಲ್ಲಿ ರಿಮೈನಿಂಗ್ 50 ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಇವತ್ತು ಸೆಷನ್ನ ಫಸ್ಟ್ ಕ್ವಶನ್ಗೆ ಹೋಗೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಎಕ್ವಿಪ್ಮೆಂಟ್ ಈಸ್ ಜನರಲಿ ಯೂಸ್ಡ್ ಫಾರ್ ಆರ್ಕ್ ವೈಂಡಿಂಗ್? ಸೊ ಯಾವ ಒಂದು ಇನ್ಸ್ಟ್ರೂಮೆಂಟ್ಸ್ನ ಆರ್ಕ್ ವೈಂಡಿಂಗಲ್ಲಿ ಯೂಸ್ ಮಾಡ್ತೀರಿ ಅಂತ ಕೇಳಿದ್ದಾರೆ. ಇಟ್ಸ್ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, transformer. Okay, passing to the next question. Scott connection of three-phase transformers is also called. So ನಿಮ್ಮ ಒಂದು Scott connections ನ three-phase transformers ಅಲ್ಲಿ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. So it is called as TT connections. Okay, passing to the next question. Which of the following motor has flat starter and flat squirrel cage rotor? ಸೊ ನಿಮ್ಮ ಒಂದು ಯಾವ ಒಂದು ಮೋಟಾರ್ಸಲ್ಲಿ ಫ್ಲಾಟ್ ಸ್ಟಾರ್ಟರ್ಸ್ ಇರುತ್ತೆ ಮತ್ತು ಫ್ಲಾಟ್ ಸ್ಕ್ರೂಲ್ ಗೇಜ್ ರೂಟರ್ಸ್ ಇರುತ್ತೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ವೂಂಡ್ ರೂಟರ್ IM. ಓಕೆ, ಸೊ ನೆಕ್ಸ್ಟ್ ಪಾಸಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಇಂಡಕ್ಷನ್ ಮೋಟಾರ್ ಕ್ಯಾನ್ ಬಿ ಜನರಲೈಸ್ಡ್ ಆಸ್. ಸೊ ನಿಮ್ಮ ಇಂಡಕ್ಷನ್ ಮೋಟಾರ್ನ ಜನರಲೈಸ್ಡಲ್ಲಿ ಯಾವ ಥರ ಕರೀಬೋದು ಅಂತ ಕೇಳಿದ್ದಾರೆ. ಇಟ್ಸ್ ರೈಟ್ ಆನ್ಸರ್ ಇಸ್ ವಿ ಕಾಲ್ ಇಟ್ ಆಸ್ ಟ್ರಾನ್ಸ್ಫಾರ್ಮರ್. ನೆಕ್ಸ್ಟ್ ಕ್ವಶನ್. The tendons of squirrel cage type IM running at 1/7 of its NS is, NS ಅಂದರೆ secondary number of turns. ಸೊ ಇದು ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಇದನ್ನು ಏನಂತ ಕರಿಬೋದು? ಸೊ ಇಟ್ ಈಸ್ ಆಪ್ಷನ್ 1, crawling. ಓಕೆ, ಪಾಸಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಸಿಂಕ್ರೋನಸ್ ಮೋಟಾರ್ ಈಸ್ ಎಲೆಕ್ಟ್ರಿಕಲಿ ಐಡೆಂಟಿಕಲ್ ಟು. ಸೊ ನಿಮ್ಮ ಒಂದು ಸಿಂಕ್ರೋನಸ್ ಮೋಟಾರು ಎಲೆಕ್ಟ್ರಿಕಲಿ ಐಡೆಂಟಿಕಲ್ ಯಾವುದಕ್ಕಾಗಿರುತ್ತೆ ಅಂತ ಕೇಳಿದ್ದಾರೆ. ಇಟ್ ಈಸ್ ರೈಟ್ ಆನ್ಸರ್ ಈಸ್ ಅಟೆನ್ಯೂಟರ್ಸ್. Okay, passing to the next question. If back EMF EB andre back EMF in a synchronous motor is greater than supply voltage B, then the armature current. So ನಿಮ್ಮ ಒಂದು synchronous motor to back EMF greater than supply voltage ಆಗಿದ್ದಾಗ ನಿಮ್ಮ ಒಂದು ಕರೆಂಟ್ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. So it is option C, leading the voltage. Okay, so passing to the next question. The starting winding of single phase IM is placed in. ಸೊ ಸ್ಟಾರ್ಟರ್ ವೈಂಡಿಂಗ್ಸ್ನ ಸಿಂಗಲ್ ಫೇಸ್ IM ಅಲ್ಲಿ ಯಾವ IM ಅಲ್ಲಿ ಪ್ಲೇಸ್ ಮಾಡಿರ್ತೀವಿ ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ರೈಟ್ ಆನ್ಸರ್ ಈಸ್ ಆಪ್ಷನ್ 4, ಸ್ಟಾರ್ಟರ್ಸ್ ಅಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್. ಇಫ್ ಡ್ಯಾಂಪಿಂಗ್ ಟಾರ್ಕ್ ಇಸ್ ಮೋರ್ ದ್ಯಾನ್ ಕ್ರಿಟಿಕಲ್ ಡ್ಯಾಂಪಿಂಗ್ ದೆನ್ ದ ಇನ್ಸ್ಟ್ರೂಮೆಂಟ್ ಈಸ್ ಕಾಲ್ಡ್. ಸೊ ನಿಮ್ಮ ಒಂದು ಡ್ಯಾಂಪಿಂಗ್ ಟಾರ್ಕ್ ಇರುತ್ತಲ್ಲ, ಇಟ್ ಈಸ್ ಮೋರ್ ದ್ಯಾನ್ ಕ್ರಿಟಿಕಲ್ ಡ್ಯಾಂಪಿಂಗ್ ಗಿಂತ ಜಾಸ್ತಿ ಇದ್ದಾಗ ಆ ಇನ್ಸ್ಟ್ರೂಮೆಂಟ್ನ ಏನಂತ ಕರಿತೀವಿ ಅಂತ ಕೇಳಿದರೆ. ಇಟ್ ಈಸ್ ಆಪ್ಷನ್ 1, ಓವರ್ ಡ್ಯಾಂಪ್ಡ್. Okay, the instrument what we call it as over damped. Next question. Moving coil instrument as dash scales. So ನಿಮ್ಮ ಒಂದು ಮೂವಿಂಗ್ ಕಾಯಿಲ್ ಇನ್ಸ್ಟ್ರೂಮೆಂಟ್ಸ್ಗೆ ಎಷ್ಟು ಸ್ಕೇಲ್ಸ್ ಇದೆ ಅಂತ as dash scale. ಸೊ ಯಾವ ಸ್ಕೇಲ್ ಇರುತ್ತೆ ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ರೈಟ್ ಆನ್ಸರ್ ಇಸ್ ಯೂನಿಫಾರ್ಮ್ ಸ್ಕೇಲ್, ಆಪ್ಷನ್ 2. ನೆಕ್ಸ್ಟ್ ಕ್ವಶನ್. ಮಿನಿಮಮ್ ನಂಬರ್ ಆಫ್ watt meter requires to measure three-phase balanced or unbalanced power is. So ಎಷ್ಟು ಮೀಟರ್ಸ್ ವ್ಯಾಟ್ ಮೀಟರ್ಸ್ ಬೇಕಾಗುತ್ತೆ ಟು ಮೆಷರ್ ಅ ತ್ರೀ-ಫೇಸ್ ಬ್ಯಾಲೆನ್ಸ್ಡ್ ಅಂಡ್ ಅನ್ಬ್ಯಾಲೆನ್ಸ್ಡ್ ಪವರ್ ಮೆಷರ್ ಮಾಡೋದಕ್ಕೆ ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ರೈಟ್ ಆನ್ಸರ್ ಈಸ್ 2, ಆಪ್ಷನ್ C. ಓಕೆ, ನೆಕ್ಸ್ಟ್ ಕ್ವಶನ್. ದ ರೇಂಜ್ ಎಕ್ಸ್ಟೆನ್ಷನ್ ಆಫ್ AC ammeter and voltmeter ಕ್ಯಾನ್ ಬಿ ಡನ್ ಬೈ. ಸೊ ನಿಮ್ಮ ಒಂದು ರೇಂಜ್ ಎಕ್ಸ್ಟೆನ್ಷನ್ನ ಆಫ್ AC ammeter ಮತ್ತು ವೋಲ್ಟ್ಮೀಟರ್ ಯಾವುದರಿಂದ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ಇಟ್ಸ್ ರೈಟ್ ಆನ್ಸರ್ ಇಸ್ ಆಪ್ಷನ್ D, that is CT and PT respectively, current transformers and power transformers respectively. Next question. Secondary of CT, that is current transformers, should always be kept. So ನಿಮ್ಮ ಒಂದು secondary windings of the current transformers should always be kept as what ಅಂತ ಕೇಳಿದ್ದಾರೆ. So it is right answer is option 1, short circuited. Okay, question. Shading ring in an energy meter is also called dash compensator. So ಯಾವ compensator ಅಂತ ಕೇಳಿದ್ದಾರೆ. It is right answer is option B, power factor compensated. Okay, next question. If the water head is less than 30 meter, that hydro plant is dash head plant. So ಯಾವ head plant ಅಂದ್ರೆ it is low head plant. Option C is the right answer. Okay, next question.
Dash are used to slow down the neutrons released during fusion in nuclear power plants. ಸೊ ಒಂದು ನ್ಯೂಟ್ರಾನ್ಸ್ನ ಸ್ಲೋ ಡೌನ್ ಮಾಡೋದಕ್ಕೆ ಡ್ಯೂರಿಂಗ್ ಫ್ಯೂಷನ್ ಇನ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಅಲ್ಲಿ ಏನು ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಇಟ್ ಈಸ್ moderators are used. Option A is the right answer. Okay, passing on to the next question. Annual load factor is determined from dash curve. ಸೊ ನಿಮ್ಮ ಒಂದು ಆನ್ಯುವಲ್ ಲೋಡ್ ಫ್ಯಾಕ್ಟರ್ಸ್ನ ಯಾವುದರಿಂದ ಡಿಟರ್ಮೈನ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಇಟ್ ಈಸ್ ಡಿಟರ್ಮೈನ್ಡ್ ಬೈ ದ ಆನ್ಯುವಲ್ ಲೋಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಡೈವರ್ಸಿಟಿ ಫ್ಯಾಕ್ಟರ್ ಇಸ್ ಗಿವನ್ ಬೈ. ಸೊ ಡೈವರ್ಸಿಟಿ ಫ್ಯಾಕ್ಟರ್ನ ಇಲ್ಲಿ ಕೊಟ್ಟಿರುವಂಥ ಯಾವ ಈಕ್ವೇಷನ್ಸು ಕರೆಕ್ಟ್ ಆಗಿರುತ್ತೆ, ಫಾರ್ಮುಲಾ ಯಾವ್ದು ಕರೆಕ್ಟ್ ಅಂತ ಕೇಳಿದರೆ ಇಟ್ ಈಸ್ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, sum of individual maximum demands divided by maximum demands of power station. Okay, dash is a feed water heater driving heat from fuel gases discharged from the boilers. So on the feeding water heaters na driving the heat madaga fuel gases discharge agutte from your boilers, so that we call it as economizer. Next question, hydrography is the curve drawn between. So ನಿಮ್ಮ ಒಂದು hydrography ಅನ್ನೋ ಒಂದು ಗ್ರಾಫ್ ಅಲ್ಲಿ ಹೇಗೆ ಕರ್ವ್ಸ್ನ ಡ್ರಾ ಮಾಡ್ತೀವಿ ಅಂತ ಕೇಳಿದರೆ ಇಟ್ ಈಸ್ ಡ್ರಾನ್ ಬಿಟ್ವೀನ್ ಟೈಮ್ ಆ್ಯಂಡ್ ಡಿಸ್ಚಾರ್ಜ್. ಓಕೆ, ಸೊ ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಪಾಸಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. ಆಫ್ಟರ್ ಫೈರಿಂಗ್ SCR ಅಂದರೆ ಸಿಲಿಕಾನ್ ಕಂಟ್ರೋಲ್ಡ್ ರೆಕ್ಟಿಫೈಯರ್ಸ್, ದ ಗೇಟ್ ಪಲ್ಸ್ ಈಸ್ ರಿಮೂವ್ಡ್, ದ ಕರೆಂಟ್ ಇನ್ SCR ವಿಲ್ ಬಿ. ಸೊ ನಿಮ್ಮ ಒಂದು ಗೇಟ್ ಪಲ್ಸಸ್ನ ರಿಮೂವ್ ಮಾಡಿದಾಗ ನಿಮ್ಮ ಒಂದು ಕರೆಂಟ್ ಆಫ್ SCR ವಾಟ್ ಇಟ್ ವಿಲ್ ಬಿ ಅಂತ ಕೇಳಿದ್ದಾರೆ. ಸೊ ಇಟ್ ರಿಮೇನ್ಸ್ ದ ಸೇಮ್. Okay, even if you have removed your gate pulses, the current remains the same. Okay, next question. The function of a snipper circuit connected across SCR is 2. ಸೊ ನಿಮ್ಮ ಒಂದು ಫಂಕ್ಷನ್ಸ್ ಆಫ್ ಸ್ನಿಪ್ಪರ್ ಸರ್ಕ್ಯೂಟ್ನ SCR ಜೊತೆಗೆ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂತ ಕೇಳಿದರೆ ಇಟ್ ಈಸ್ ಸಪ್ರೆಸ್ dV/dt ಆಗುತ್ತೆ. ಓಕೆನಾ? ಸೊ ಪಾಸಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. In a normal three-phase SCR under silicon controlled rectifier and SCR cannot be fired during the first dash of anode voltage. ಸೊ ನಿಮ್ಮ ಒಂದು SCR ಫೈರ್ಡ್ ಆಗಲ್ಲ, ಫಸ್ಟ್ ಎಷ್ಟು ಡಿಗ್ರಿ ಒಳಗಡೆ ಫೈರ್ ಆಗಲ್ಲ ಅಂತ ಕೇಳಿದ್ದಾರೆ. ಇಟ್ ಈಸ್ ಫಸ್ಟ್ 30 ಡಿಗ್ರಿ ಒಳಗಡೆ ಫೈರ್ ಆಗಲ್ಲ ಆನೋಡ್ ವೋಲ್ಟೇಜ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್. ದಿ ಫೈರಿಂಗ್ ಆಂಗಲ್ ಕ್ಯಾನ್ ಬಿ ಕಂಟ್ರೋಲ್ಡ್ ಇನ್ RC ಫೈರಿಂಗ್ ಸರ್ಕ್ಯೂಟ್ ಫ್ರಮ್. ಸೊ ನಿಮ್ಮ ಒಂದು ಫೈರಿಂಗ್ ಆಂಗಲ್ಸನ್ನು ಎಷ್ಟುವರೆಗೂ ಕಂಟ್ರೋಲ್ ಮಾಡ್ಬೋದು ನಿಮ್ಮ ಒಂದು ಫೈರಿಂಗ್ ಸರ್ಕ್ಯೂಟ್ಸಲ್ಲಿ ಅಂತ ಕೇಳಿದರೆ ಇಟ್ ಈಸ್ ಆಪ್ಷನ್ ಸಿ, 0 to 180 ಡಿಗ್ರಿವರೆಗೂ ಕಂಟ್ರೋಲ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಕ್ವೆಶನ್. ದ ಡ್ಯೂಟಿ ಸೈಕಲ್ ಆಫ್ ಎ ಚೋಪರ್ ಸರ್ಕ್ಯೂಟ್ ಇಸ್ ಎಕ್ಸ್ಪ್ರೆಸ್ಡ್ ಆಸ್. ಸೊ ನಿಮ್ಮ ಒಂದು ಚೋಪರ್ ಸರ್ಕ್ಯೂಟ್ಸ್ನ ಡ್ಯೂಟಿ ಸೈಕಲ್ದು ಫಾರ್ಮ್ನ ಕೇಳಿದ್ದಾರೆ. ಇಟ್ ಈಸ್ ಆಪ್ಷನ್ ಡಿ, T on plus T off divided by T on. ಓಕೆ, ನೆಕ್ಸ್ಟ್ ಕ್ವೆಶನ್. SMPS uses dash transformers. ಸೊ ನಿಮ್ಮ SMPS ಅಂದರೆ ಸ್ವಿಚ್ ಮೋಡ್ ಪವರ್ ಸಪ್ಲೈ ಯಾವ ಟ್ರಾನ್ಸ್ಫಾರ್ಮರ್ಸನ್ನು ಯೂಸ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಇಟ್ ಈಸ್ ಆಪ್ಷನ್ ಸಿ, ಫೆರೆಟ್ ಕೋರ್ ಟ್ರಾನ್ಸ್ಫಾರ್ಮರ್ಸ್. ಓಕೆ, ಪಾಸಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. ಬಕ್ ಕನ್ವರ್ಟರ್ಸ್ ಕ್ಯಾನ್ ಬಿ ಯೂಸ್ಡ್ ಆಸ್. ಸೊ ನಿಮ್ಮ ಬಕ್ ಕನ್ವರ್ಟರ್ಸ್ನ ಯಾವ ಥರ ಆದರೂ ಯೂಸ್ ಮಾಡ್ಬೋದು ಅಂತ ಕೇಳಿದರೆ ಇಟ್ ಈಸ್ ಯೂಸ್ಡ್ ಆಸ್ DC ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ಸ್. ಓಕೆ, ಪಾಸಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. ಡ್ಯಾಶ್ ಸರ್ಕ್ಯುಲೇಟ್ಸ್ ಎನರ್ಜಿ ಸ್ಟೋರ್ ಇನ್ ದ ಲೋಡ್ ಇಂಡಕ್ಟರ್ ಇಂಟು ದ ಲೋಡ್ ಇಟ್ ಸೆಲ್ಫ್. ಸೊ ನಿಮ್ಮ ಒಂದು ಸರ್ಕ್ಯುಲೇಟೆಡ್ ಎನರ್ಜಿ ಸ್ಟೋರ್ ಇನ್ ದ ಲೋಡ್ ಇಂಡಕ್ಟರ್ಸಲ್ಲಿ ಲೋಡ್ ಇಟ್ ಸೆಲ್ಫ್ಗೆ ಏನು ಬೇಕಾಗಿರುತ್ತೆ, ಯಾವುದು ಸರ್ಕ್ಯುಲೇಟ್ ಮಾಡುತ್ತೆ ಅಂತ ಕೇಳಿದರೆ ಇಟ್ ಈಸ್ ಫ್ರೀ ವೀಲಿಂಗ್ ಡಯೋಡ್. ಓಕೆನಾ? ನೆಕ್ಸ್ಟ್ ಕ್ವೆಶನ್. ಡ್ಯಾಶ್ ಇಸ್ ಎ 3 ಟರ್ಮಿನಲ್ ಬೈಡೈರೆಕ್ಷನಲ್ ಸ್ವಿಚ್. ಸೊ ಇಲ್ಲಿ ಕೊಟ್ಟಿರುವಂಥ ಯಾವುದು ನಿಮ್ಮ ಒಂದು 3 ಟರ್ಮಿನಲ್ಸ್ ಬೈಡೈರೆಕ್ಷನಲ್ ಸ್ವಿಚ್ ಆಗುತ್ತೆ ಅಂತ ಕೇಳಿದರೆ ಇಟ್ ಈಸ್ ಯುವರ್ ಟ್ರಯಾರ್ಕ್. ಓಕೆ, ಸೊ BGT ಆಗಲ್ಲ, UGTನೂ ಆಗಲ್ಲ, ಡಯಾರ್ಕ್ ಆಗಲ್ಲ. ಸೊ ಟ್ರಯಾರ್ಕ್ ಇಸ್ ಅ 3 ಟರ್ಮಿನಲ್ ಬೈಡೈರೆಕ್ಷನಲ್ ಸ್ವಿಚ್. ಓಕೆ, ನೆಕ್ಸ್ಟ್ ಕ್ವೆಶನ್. Latching current of a SCR is dash than the holding current. ಸೊ latching current of SCR ನಿಮ್ಮ ಒಂದು ಹೋಲ್ಡಿಂಗ್ ಕರೆಂಟ್ಗೆ ಏನಾಗಿರುತ್ತೆ ಅಂತ ಕೇಳಿದರೆ ಇಟ್ ಈಸ್ ಗ್ರೇಟರ್ ದ್ಯಾನ್ ಹೋಲ್ಡಿಂಗ್ ಕರೆಂಟ್ ಆಗಿ. ಹೋಲ್ಡಿಂಗ್ ಕರೆಂಟ್ಗಿಂತ ಲ್ಯಾಚಿಂಗ್ ಕರೆಂಟು ಜಾಸ್ತಿ ಆಗಿರುತ್ತೆ. ಓಕೆ, ಪಾಸಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. ಸ್ಪೆಸಿಫಿಕೇಶನ್ ಆಫ್ ಫೈಬರ್ ಆಪ್ಟಿಕ್ಸ್ ಕೇಬಲ್ ಇಸ್ ಗಿವನ್ ಇನ್ ಟರ್ಮ್ಸ್ ಆಫ್. ಸೊ ನಿಮ್ಮ ಒಂದು ಸ್ಪೆಸಿಫಿಕೇಶನ್ ಆಫ್ ಫೈಬರ್ ಆಪ್ಟಿಕ್ಸ್ ಕೇಬಲ್ ಇನ್ ಟರ್ಮ್ಸ್ ಯಾವುದರಿಂದ ತಗೋತೀವಿ, ಸ್ಪೆಸಿಫಿಕೇಶನ್ ಮಾಡ್ತೀವಿ ಅಂದರೆ in terms of attenuation. Okay, option B is the right answer. Next question. Frequency range of microwave is. Microwaves na frequency range estirutte anta kelidare. It is greater than 1 gigahertz. Okay, next question. Klystron works on the principle of dash modulation. ನಿಮ್ಮ Klystron's ಯಾವ principle of modulations ನೇ ವರ್ಕ್ ಮಾಡುತ್ತೆ ಅಂತ ಕೇಳಿದರೆ ಇಟ್ ಈಸ್ ಆಪ್ಷನ್ ಸಿ, velocity. Okay, next question.
ಸೆಂಟ್ರಲ್ ನೋಡ್ ಆಫ್ ಸ್ಟಾರ್ ಟೊಪೋಲಜಿ ಈಸ್ ಕಾಲ್ಡ್. ಸೊ ಆಲ್ರೆಡಿ ನೀವು ಕೇಳಿದ್ದೀನಿ ಸೆಂಟ್ರಲ್ ನೋಡ್ಸ್ ಯಾವುದ್ರಲ್ಲಿ ಇರುತ್ತೆ, ಏನು ಮಾಡುತ್ತೆ ಸೆಂಟ್ರಲ್ ನೋಡ್ ಸ್ಟಾರ್ ಹಬ್ಬಲ್ಲಿ ಏನಿರುತ್ತೆ ಅಂತ ಹೇಳಿದ್ದೀನಿ. ಸೊ ಇಟ್ ಈಸ್ ಆಪ್ಷನ್ ಡಿ ಹಬ್ಸ್. ಓಕೆ, ನಿಮ್ಮ ಒಂದು ಸ್ಟಾರ್ ಟೊಪೋಲಜಿಸ್ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ ಸೆಂಟ್ರಲಲ್ಲಿ ಹಬ್ ಇರುತ್ತೆ, ಮಿಕ್ಕಿರೋ ಎಲ್ಲ ಆಪರೇಟರ್ಸು ಅದಕ್ಕೆ ಕನೆಕ್ಟ್ ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್, ಫಾಸ್ಟ್ ಈಥರ್ನೆಟ್ ಆಸ್ ಡ್ಯಾಶ್ ಡೇಟಾ ರೈಟ್. ಸೊ ನಿಮ್ಮ ಈಥರ್ನೆಟ್ ಸ್ಪೀಡ್ ಎಷ್ಟಿರುತ್ತೆ, ಫಾಸ್ಟ್ ಈಥರ್ನೆಟ್ ಸ್ಪೀಡ್ ಎಷ್ಟಿರುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಇಟ್ ಈಸ್ 100 Mbps ಸ್ಪೀಡ್ ಇರುತ್ತೆ ಫಾಸ್ಟ್ ಈಥರ್ನೆಟ್. ಓಕೆ, ನೆಕ್ಸ್ಟ್ ಕ್ವಶನ್, ಎನ್ಕ್ರಿಪ್ಷನ್ ಆಫ್ ಡೇಟಾ ಹ್ಯಾಂಡಲ್ಡ್ ಬೈ ಡ್ಯಾಶ್ ಲೇಯರ್. ಸೊ ನಿಮ್ಮ ಎನ್ಕ್ರಿಪ್ಷನ್ ಡಿಕ್ರಿಪ್ಷನ್ಸ್ ಅಂತ ಬರುತ್ತೆ ಲೇಯರ್ಸು. OSI ಮಾಡ್ಯೂಲ್ಸಲ್ಲಿ ನೀವು OSI ಓದಿರ್ತೀರಾ. ಸೊ OSI ಮಾಡ್ಯೂಲ್ಸಲ್ಲಿ 7 ಲೇಯರ್ಸ್ ಇರುತ್ತೆ. ಯಾವುದಾದ್ರು ಅಂದರೆ ಫಿಸಿಕಲ್ ಲೇಯರ್, ಡೇಟಾ ಲಿಂಕ್ ಲೇಯರ್, ನೆಟ್ವರ್ಕ್ ಲೇಯರ್, ಟ್ರಾನ್ಸ್ಪೋರ್ಟ್ ಲೇಯರ್, ಅಪ್ಲಿಕೇಶನ್, ಸೆಷನ್, ಪ್ರೆಸೆಂಟೇಷನ್ ಲೇಯರ್ಸ್. ಇಷ್ಟು 7 ಲೇಯರ್ಸ್ ಇರುತ್ತೆ. ಆ ಲೇಯರ್ಸಲ್ಲಿ ಎನ್ಕ್ರಿಪ್ಷನ್ ಆಫ್ ಡೇಟಾ ಎಲ್ಲಿ ಬರುತ್ತೆ ಅಂತ ಕೇಳಿದರೆ ಇಟ್ ಈಸ್ ಕಮ್ಸ್ ಅಂಡರ್ ದ ಪ್ರೆಸೆಂಟೇಷನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಟ್ವರ್ಕ್ ಲೇಯರಲ್ಲಿ ಬಂದು IP ಅಡ್ರೆಸಸ್ ಇರುತ್ತೆ. ಡೇಟಾ ಲಿಂಕ್ ಲೇಯರ್ಸಲ್ಲಿ ಏನಿರುತ್ತೆ ಹೋಸ್ಟ್ ಆ್ಯಂಡ್ ಇದು ಮ್ಯಾಕ್ ಅಡ್ರೆಸ್ ಇರುತ್ತೆ. ಸೆಷನ್ಸಲ್ಲಿ ಬಂದು ನಿಮ್ಮ ಕನೆಕ್ಷನ್ ಆಫ್ ದ ಸೆಷನ್ ಆ್ಯಂಡ್ ಎಂಡಿಂಗ್ ಆಫ್ ದಿ ಸೆಷನ್ ಅಂಡ್ ಟರ್ಮಿನೇಟಿಂಗ್ ಆಫ್ ಸೆಷನ್ಸ್ಗೆ ಸೆಷನ್ ಲೇಯರ್ಸು ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್, if the dielectric strength builds up between the contacts more rapidly than restriking voltage, then arc will be. So ನಿಮ್ಮ ಒಂದು dielectric strength build up ಮಾಡೋದಕ್ಕೆ ನಿಮ್ಮ ಒಂದು ಕಾಂಟ್ಯಾಕ್ಟ್ಸು more rapidly than the striking voltage. ಸೊ ನಿಮ್ಮ ಕಾಂಟ್ಯಾಕ್ಟ್ಸು ಸ್ಟ್ರೈಕಿಂಗ್ ವೋಲ್ಟೇಜ್ಗಿಂತ ಜಾಸ್ತಿ ಇದ್ದಾಗ ನಿಮ್ಮ ಆರ್ಕ್, ದೆನ್ ದ ಆರ್ಕ್ ವಿಲ್ ಬಿ ವಾಟ್ ಇಟ್, ಆರ್ಕ್ ಕಂಡೀಷನ್ ಏನಾಗಿರುತ್ತೆ ಅಂತ ಕೇಳಿದರೆ ಇಟ್ ವಿಲ್ ಬಿ ಆಪ್ಷನ್ ಸಿ ಎಕ್ಸ್ಟಿಂಗ್ವಿಶ್ಡ್. ಓಕೆ, ನಿಮ್ಮ ಆರ್ಕು ಎಕ್ಸ್ಟಿಂಗ್ವಿಶ್ಡ್ ಆಗಿರುತ್ತೆ. ಓಕೆ, ಪಾಸಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಓವರ್ಲೋಡ್ ಪ್ರೊಟೆಕ್ಷನ್ ಇಸ್ ನಾಟ್ ಜನರಲಿ ಪ್ರೊವೈಡೆಡ್ ಫಾರ್. ಸೊ ನಿಮ್ಮ ಓವರ್ಲೋಡ್ ಪ್ರೊಟೆಕ್ಷನ್ ಇದರಲ್ಲಿ ಯಾವುದಕ್ಕೆ ಪ್ರೊವೈಡೆನ್ಸಿ ಇರಲ್ಲ ಅಂತ ಕೇಳಿದರೆ ಇಟ್ ಈಸ್ ಆಲ್ಟರ್ನೇಟರ್ಸ್. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕರೆಂಟ್ ಚೋಪಿಂಗ್ ಮೇನ್ಲಿ ಅಕರ್ಸ್ ಇನ್ ಡ್ಯಾಶ್ ಸರ್ಕ್ಯೂಟ್ ಬ್ರೇಕರ್ಸ್. ಸೊ ಯಾವ ಒಂದು ಕರೆಂಟ್ ಚೋಪಿಂಗು ಮೇನ್ಲಿ ಯಾವ ಸರ್ಕ್ಯೂಟ್ ಬ್ರೇಕರ್ಸಲ್ಲಿ ಅಕರ್ ಆಗುತ್ತೆ ಅಂತ ಕೇಳಿದರೆ ಇಟ್ ಈಸ್ ಏರ್ ಬ್ಲಾಸ್ಟಲ್ಲಿ. ಏರ್ ಬ್ಲಾಸ್ಟ್ ಸರ್ಕ್ಯೂಟ್ ಬ್ರೇಕರ್ಸಲ್ಲಿ ಇದು ಅಪಿಯರ್ಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಡಿಸ್ಟೆನ್ಸ್ ರಿಲೇ ಇಸ್ ಆಲ್ಸೋ ಕಾಲ್ಡ್ ಆಸ್ ಡ್ಯಾಶ್ ರಿಲೇ. ಸೊ ಡಿಸ್ಟೆನ್ಸ್ ರಿಲೇನ ಇನ್ನೊಂದು ಹೆಸರಲ್ಲೂ ಕರಿತೀವಿ. ಅದು ಯಾವ ರಿಲೇ ಅಂತ ಕೇಳಿದರೆ ಇಟ್ ಈಸ್ ಇಂಪಿಡೆನ್ಸ್ ರಿಲೇ. ಓಕೆ, ಸೊ ಪಾಸಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಡ್ರೈವರ್ ಇಸ್ ಆಲ್ಸೋ ಎ ಲೈನ್ ಶಾಫ್ಟ್ ಡ್ರೈವರ್ಸ್. ಓಕೆ, ಯಾವ ಡ್ರೈವರ್ಸ್ನ ಲೈನ್ ಶಾಫ್ಟ್ ಡ್ರೈವ್ ಅಂತ ಕರಿತೀವಿ ಅಂತ ಕೇಳಿದರೆ ಇಟ್ ಈಸ್ ರೈಟ್ ಆನ್ಸರ್ ಇಸ್ ಗ್ರೂಪ್ ಡ್ರೈವ್ಸ್, ವಿ ಕಾಲ್ ಇಟ್ ಆಸ್ ಲೈನ್ ಶಾಫ್ಟ್ ಡ್ರೈವ್ಸ್. ನೆಕ್ಸ್ಟ್ ಕ್ವಶನ್, ಐಡಿಯಲ್ ಎಲೆಕ್ಟ್ರಿಕ್ ಮೋಟಾರ್ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಈಸ್ ಡ್ಯಾಶ್ ಮೋಟಾರ್ಸ್. ಸೊ ಎಲೆಕ್ಟ್ರಿಕ್ ಟ್ರಾಕ್ಷನ್ಸಲ್ಲಿ ಯಾವ ಐಡಿಯಲ್ ಎಲೆಕ್ಟ್ರಿಕ್ ಮೋಟಾರ್ಸನ್ನು ಯೂಸ್ ಮಾಡಿರ್ತೀವಿ ಅಂತ ಕೇಳಿದರೆ ಇಟ್ ಈಸ್ ಆಪ್ಷನ್ ಎ DC ಸೀರೀಸ್ ಮೋಟಾರ್ಸ್ನ ಯೂಸ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್, ದ ಟ್ರಾಕ್ಟಿವ್ ಎಫರ್ಟ್ FT ಡ್ಯೂರಿಂಗ್ ಫ್ರೀ ರನ್ ಪೀರಿಯಡ್ ವೆನ್ ದ ಟ್ರೈನ್ ಮೂವಿಂಗ್ ಡೌನ್ ಗ್ರೇಡಿಯಂಟ್ ಈಸ್. ನಿಮ್ಮ ಒಂದು ಟ್ರಾಕ್ಟಿವ್ ಎಫರ್ಟ್ಸ್ನ ಫಾರ್ಮುಲಾ ಕೇಳಿದ್ದಾರೆ. ಸೊ ಟ್ರಾಕ್ಟಿವ್ ಎಫೆಕ್ಟ್ ಫಾರ್ಮುಲಾ ಏನಾಗಿರುತ್ತೆ ಅಂದರೆ ಫಾರ್ ಒನ್ ಟ್ರೈನ್ ಈಸ್ ಮೂವಿಂಗ್ ಡೌನ್ ದಿ ಗ್ರೇಡಿಯಂಟ್ ಆದಾಗ FA ಮೈನಸ್ FG ಪ್ಲಸ್ FR. ಓಕೆ, ನೆಕ್ಸ್ಟ್ ಕ್ವಶನ್, ಎಲೆಕ್ಟ್ರಿಕ್ ಮೋಟಾರ್ಸ್ ನಾರ್ಮಲಿ ಯೂಸ್ಡ್ ಇನ್ ಕ್ರಶ್ ಆ್ಯಂಡ್ ಕ್ರೇನ್ಸ್ ಈಸ್ ಡ್ಯಾಶ್ ಮೋಟಾರ್ಸ್. ನಿಮ್ಮ ಒಂದು ಕ್ರಶ್ ಆ್ಯಂಡ್ ಕ್ರೇನ್ಸಲ್ಲಿ ಯಾವ ಎಲೆಕ್ಟ್ರಿಕಲ್ ಮೋಟಾರ್ಸ್ನ ಯೂಸ್ ಮಾಡಿರ್ತೀವಿ ಅಂತ ಕೇಳಿದರೆ ಇಟ್ ಈಸ್ ಆಪ್ಷನ್ ಸಿ ಡಬಲ್ ಸ್ಕ್ವೇರ್ ಕೇಜ್ ಮೋಟಾರ್ಸನ್ನು ಯೂಸ್ ಮಾಡಿರ್ತೀವಿ. ಓಕೆನಾ. ಪಾಸಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ರನ್ ಆಫ್ ಎ ವೆಹಿಕಲ್ ಈಸ್ ಕಾಲ್ಡ್ ಡ್ಯಾಶ್ ಕರ್ವ್. ಸೊ ನಿಮ್ಮ ಒಂದು ರನ್ನಿಂಗ್ ಆಫ್ ವೆಹಿಕಲ್ಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿದಾಗ ಯಾವ ಕರ್ವ್ನ ಯೂಸ್ ಮಾಡ್ತೀವಿ ಅಂತ ಕೇಳಿದರೆ ಇಟ್ ಈಸ್ ಸ್ಪೀಡ್ ಟೈಮ್ ಕರ್ವ್. ಹೆಂಗಿರುತ್ತೆ ಅಂದರೆ ಈ ಸೈಡ್ ಟೈಮ್ ಇರುತ್ತೆ, ಈ ಸೈಡು ಸ್ಪೀಡ್ ಇರುತ್ತೆ. ಓಕೆನಾ. ಸೊ ಇಲ್ಲಿ ಬರುವಂಥ ಗ್ರಾಫ್ ಏನಿರುತ್ತೆ, ಸೊ ದಟ್ ಈಸ್ ವಿ ಕಾಲ್ ಇಟ್ ಆಸ್ ರನ್ನಿಂಗ್ ಆಫ್ ದಿ ವೆಹಿಕಲ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಓಕೆ, ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಮೆಥಡ್ ಆಫ್ ಈಟಿಂಗ್ ಈಸ್ ಯೂಸ್ಡ್ ಫಾರ್ ಈಟಿಂಗ್ ಇನ್ಸುಲೇಟರ್ಸ್. ಸೊ ನಿಮ್ಮ ಒಂದು ಇನ್ಸುಲೇಟರ್ನ ಈಟಿಂಗ್ ಮೆಥಡ್ಸ್ ಯಾವುದಾಗಿರುತ್ತೆ ಅಂತ ಕೇಳಿದ್ದಾರೆ ಇಟ್ ಈಸ್ ಡೈಎಲೆಕ್ಟ್ರಿಕ್ ಮೆಥಡ್ ಆಫ್ ಈಟಿಂಗ್ is used for eating the insulators. Next question, dash welding is not a resistance welding process. ಇಲ್ಲಿ ಕೊಟ್ಟಿರುವಂಥ ಯಾವ ವೆಲ್ಡಿಂಗ್ ಪ್ರೋಸೆಸ್ ರೆಸಿಸ್ಟೆನ್ಸ್ ವೆಲ್ಡಿಂಗ್ ಪ್ರೋಸೆಸ್ ಅಲ್ಲ ಅಂತ ಕೇಳಿದ್ದಾರೆ. ಇಟ್ ಈಸ್ ಕಾರ್ಬನ್ ಆರ್ಕ್. ಓಕೆ, ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ರಿಫ್ರಿಜರೆಂಟ್. ಸೊ ಇದು ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವುದು ರಿಫ್ರಿಜರೆಂಟ್ ಪಾರ್ಟಿಕಲ್ಸ್ ಆಗಿರುತ್ತೆ ಅಂತ ಕೇಳಿದರೆ ಇಟ್ ಈಸ್ ಸೋಡಿಯಂ ಆಕ್ಸೈಡ್. ಓಕೆ, ನೆಕ್ಸ್ಟ್ ಕ್ವಶನ್, ಮರ್ಕ್ಯುರಿ ವೇಪರ್ ಲ್ಯಾಂಪ್ ಗಿವ್ಸ್ ಡ್ಯಾಶ್ ಲೈಟ್ಸ್. ಸೊ ನಿಮ್ಮ ಒಂದು ಮರ್ಕ್ಯುರಿ ವೇಪರ್ ಲ್ಯಾಂಪ್ಸು ಯಾವ ಲೈಟನ್ನು ಕೊಡುತ್ತೆ ಅಂತ ಕೇಳಿದ್ದಾರೆ ಇಟ್ ಈಸ್ ಗಿವ್ಸ್ ಗ್ರೀನಿಶ್ ಬ್ಲೂ ಕಲರ್. ಓಕೆ, ನೆಕ್ಸ್ಟ್ ಕ್ವಶನ್, ದ ಯೂನಿಟ್ ಆಫ್ ಲ್ಯೂಮಿನಸ್ ಫ್ಲಕ್ಸ್ ಈಸ್. ಸೊ ನಿಮ್ಮ ಲ್ಯೂಮಿನಸ್ ಫ್ಲಕ್ಸ್ನ ಯೂನಿಟ್ ಏನಾಗಿರುತ್ತೆ ಅಂತ ಕೇಳಿದರೆ ಇಟ್ ಈಸ್ ಲ್ಯೂಮೆನ್. ಓಕೆ,
ಸೊ ಟುಡೇ ಸೆಷನ್ ವೈಂಡ್ ಇಟ್ ಔಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸೆಷನಲ್ಲಿ ನೆಕ್ಸ್ಟ್ ಹೊಸ ಕ್ವಶನ್ ಪೇಪರ್ ಜೊತೆ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ ಯು.